ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಳ್ಳಿಯಲ್ಲಿ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಆದಷ್ಟು ವಿಡಿಯೋನ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಆದಷ್ಟು ಶೇರ್ ಮಾಡ್ತೀನಿ. ನಮ್ಮ ಮನೆ ಹತ್ರನೇ ಅಂದರೆ ದೇವಸ್ಥಾನ ಇದೆ. ಅಲ್ಲಿ 7 ದಿನ ಪೂಜೆ ನಡೆಯುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಅಲ್ಲೇ, ಅಂದರೆ ಅಲ್ಲಿ ಪ್ರಸಾದ ಎಲ್ಲ ಇರ್ತದಲ್ವ. ಅಲ್ಲಿ ನಾವೆಲ್ಲ ಸೇವೆ ಕೂಡ ಮಾಡೋದಕ್ಕೆ ಹೋಗ್ತೀವಿ. ಹಾಗೆ ತಿಂಡಿ ಊಟ ಎಲ್ಲ ಅಲ್ಲೇ ಇರುತ್ತೆ 7 ದಿನ. ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಆಗಿ ಅಲ್ಲಿ ತಿಂಡಿ ಮಾಡೋದಕ್ಕೆ ಹೋಗಿದ್ದೀನಿ. ಇವತ್ತು ಏನೋ ಅವಲಕ್ಕಿ ಏನೋ ಮಾಡಿದರು. ಡೈಲಿ ಬೇರೆ ಬೇರೆ ತಿಂಡಿ ಇರುತ್ತೆ. ಆದಷ್ಟು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಆದಷ್ಟು ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ನಾವು ತಿಂಡಿ ಎಲ್ಲ ತಿಂದಾದ ನಂತರ ಇಲ್ಲಿ ಭಜನೆ ಇರುತ್ತೆ. 7 days ಫುಲ್ ಭಜನೆ ಇರುತ್ತೆ. ಅದಕ್ಕೋಸ್ಕರ ಬಂದಿದ್ದೀನಿ. ಇವತ್ತಿಲ್ಲಿ ನಾಗದೇವರ ಪ್ರತಿಷ್ಠಾಪನೆ ಇದೆ. ಹಾಗೆ ಈ ವರ್ಷ 50 ವರ್ಷ ಆಗಿರೋದ್ರಿಂದ 7 daysದು ಭಜನೆ ಇಟ್ಟಿದ್ದಾರೆ. ಮೋಸ್ಟ್ಲಿ 14ಇಂದ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷ 3 days ಏನೋ ಇರುತ್ತೆ. 14, 15 ಹಾಗೆ 16. 14th April ನನ್ನ ಮಗನ ಬರ್ಡೇ ಕೂಡ ಬರುತ್ತೆ. ಪ್ರತಿ ವರ್ಷ ಇದು ನೆನಪಿರುತ್ತೆ. ಅಂದರೆ ಈ ದೇವಸ್ಥಾನದ ಭಜನೆ ಕೂಡ 14th ಇರುತ್ತೆ. ಹಾಗೆ ನನ್ನ ಮಗನ ಬರ್ಡೇ ಕೂಡ. ಅದಕ್ಕೋಸ್ಕರ ನಾನು ಮುಂಬೈಯಿಂದ ಬಂದಿದ್ದೀನಿ. ಯಾಕಂದರೆ ಬರ್ಡೇ ಸೆಲೆಬ್ರೇಟ್ ನಾವು ಮಾಡ್ತೀವಲ್ವ, ಪ್ರತಿ ವರ್ಷ ನಾನು ಮುಂಬೈಯಲ್ಲೇ ಮಾಡ್ತೀನಿ. ಬಟ್ ಈ ವರ್ಷ ಎಣಿಸ್ಕೊಂಡಿದ್ದೀನಿ ಅವ್ನ ಬರ್ಡೇ ದಿನವೇ ಇರೋದ್ರಿಂದ ಫುಲ್ ಡೇ ಅನ್ನದಾನ ಮಾಡಿ ಅವ್ನ ಬರ್ಡೇನ ಇದೇ ರೀತಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ. ಕೇಕ್ ಕಟ್ಟಿಂಗೆಲ್ಲ ಏನೂ ಮಾಡಲಿಲ್ಲ. ಅಂದರೆ ಅನ್ನದಾನ ಒಂದೇ ಮಾಡಿದ್ದು ಫುಲ್ ಡೇ. ಇಲ್ಲಿ ಯಾವಾಗಲೇ ಹೇಳಿದೆ, ಬ್ರೇಕ್ಫಾಸ್ಟ್, ಲಂಚ್ ಆಗಿ ಡಿನ್ನರ್ ಇರುತ್ತೆ. ಫುಲ್ ದಿನ ಯಾರೇ ಬರಲಿ, ಯಾವುದೇ ಟೈಮಿಗೆ ಬರಲಿ, ಊಟ ತಿಂಡಿಗೆ ಕೊರತೆನೇ ಇರೋದಿಲ್ಲ. ಹಾಗೆ ಪ್ರತಿಯೊಂದು ದಿನ ಒಬ್ಬೊಬ್ಬರು ಕೊಡ್ತಾರೆ. 14th ನಾನು ಕೊಡ್ತೀನಿ. ಮಗನ ಬರ್ಡೇ ಇದೆ, ಅದ್ರ ಪರವಾಗಿ ಅಷ್ಟೇ. ಇವಾಗ ಇಲ್ಲಿ ನಾಗದೇವರ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅದಾದಮೇಲೆ ನಾವು ಊಟಕ್ಕೆ ಹೋಗಿದ್ದೀವಿ. ಮಗನ್ನ ಕೂಡ ಕೂರಿಸ್ಕೊಂಡಿದ್ದೀನಿ. ಅವನೇನೂ ಊಟ ಮಾಡೋದಿಲ್ಲ, ಬಟ್ ಸುಮ್ಮನೆ ಕೂರಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಗನ ಬರ್ಡೇದೇನೋ ಒಂದು 4,000 to 5,000 ಜನ ಇರ್ಬೋದು ಊಟಕ್ಕೆ. ತುಂಬ ಖುಷಿ ಆಯಿತು. ಆ ದಿನ ನಾನು ಬಡಿಸೋದಕ್ಕೆ ಕೂಡ ಹೋಗಿದ್ದೆ. ತುಂಬ ಖುಷಿ ಆಯಿತು ಆ ದಿನ. ಅಲ್ಲಿ ಮಧ್ಯಾಹ್ನ ಊಟ ಎಲ್ಲ ಮಾಡಿ ನೆಕ್ಸ್ಟ್ ನಾವು ಅಲ್ಲಿ ರಾಘವೇಂದ್ರ ಮಠಕ್ಕೆ ಹೋಗಿದ್ವಿ. ಇದು ಮಂತ್ರಾಲಯದಲ್ಲ, ನಮ್ಮೂರಲ್ಲೇ ಒಂದು ಹೊಸದಾಗಿ ಕಟ್ಟಿರೋ ರಾಘವೇಂದ್ರ ಮಠ ಇದೆ. ಮೊದಲಿಂದ ಇತ್ತು, ಬಟ್ ಏನೋ ಈಗ ಕಟ್ಟಡ ಕಟ್ಟಿದ್ದಾರೆ. ಆದರೆ ನಾನಿನ್ನೂ ನೋಡಿರಲಿಲ್ಲ. ಅದಕ್ಕೆ ನಾನು ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಬಂದೆ. ಅದಾದ ವಿಡಿಯೋನ ಡೈರೆಕ್ಟಾಗಿ ನೆಕ್ಸ್ಟ್ ಡೇ ಶೂಟ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು, ಇವತ್ತು ಮಗನ ಬರ್ಡೇ ಇತ್ತು. ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ತಿಂದ್ವಿ. ಮತ್ತು ಬೆಳಿಗ್ಗೆ ಏನಿಲ್ಲಿ ಪೂಜೆ ಎಲ್ಲ ನಾರ್ಮಲ್ ಆಗಿರುತ್ತೆ. ಭಜನೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅದಕ್ಕೆ ನಾವು ಅಂದ್ಕೊಂಡ್ವಿ ಮಾರ್ಕೆಟ್ಗೆ ಹೋಗಿ ಬರೋಣ ಅಂಥೇಳಿ. ಯಾಕಂದರೆ ಸ್ವಲ್ಪ ಸಾಮಾನೆಲ್ಲ ತೊಗೊಂಡು ಬರೋದಿತ್ತು. ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೋಗಿ ಬರೋಣ ಅಂಥೇಳಿ ಎಣಿಸ್ಕೊಂಡಿದ್ದೀನಿ. ಬಟ್ ಅದಕ್ಕಿಂತ ಮೊದಲು ತಿಂಡಿ ತಿನ್ನೋದಕ್ಕೆ ಬಂದಿದ್ದೀನಿ. ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದರು. ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು. ತಿಂಡಿ ತಿಂದಾದ್ಮೇಲೆ ನಾವು ಹೊರಟ್ವಿ ಹೊರಗಡೆ. ಗಂಟ್ಲು ಆ್ಯಕ್ಚುಲಿ ತುಂಬ ಕಟ್ಟಿದೆ, ಆದರೂ ವೀಡಿಯೋಸ್ ತುಂಬ ಆಗಿದೆ ಅಂತೇಳಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ನಾವು ಮಾರ್ಕೆಟ್ಗೆ ಹೊರಟಿದ್ದೀವಿ. ಇವಾಗ ಬೆಳಿಗ್ಗೆ ಏನು ಜಾಸ್ತಿ ಏನು ಕೆಲಸ ಇರಲಿಲ್ಲ. ಮತ್ತು ಡೈರೆಕ್ಟಾಗಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಟೈಮಲ್ಲಿ ಅವರು ಪೂಜೆ ಎಲ್ಲ ಮಾಡ್ತಾರೆ. ಆ ವೀಡಿಯೋಸ್ ಎಲ್ಲ ಬೇಕಿತ್ತು, ಆದರೆ ನಾವು ಪೂಜೆದಲ್ಲಿ ಮತ್ತೆ ವೀಡಿಯೋಸ್ ಎಲ್ಲ ಯಾರಿಗೆ ಕೊಟ್ಟು ತೆಗೀರಿ ಅಂತೆಲ್ಲ ಹೇಳಲಿಲ್ಲ. ಜಸ್ಟ್ ನಾವು ಪೂಜೆಯಲ್ಲೇ ಇನ್ವಾಲ್ವ್ ಆಗಿದ್ವಿ ಅಷ್ಟೇ. ಜಾಸ್ತಿ ವೀಡಿಯೋ ಎಲ್ಲ ತೆಗೆಯೋದಕ್ಕೆ ಆಗಲಿಲ್ಲ. ಅಂದರೆ ಯಾರೆಲ್ಲ ಅನ್ನ ಸಂತರ್ಪಣೆ ಕೊಡ್ತಾರೆ ಅವ್ರಿಗೆಲ್ಲ ಸನ್ಮಾನ ಮಾಡಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಅಷ್ಟೆಲ್ಲ ಮಾಡಿದ್ರು. ತುಂಬ ಖುಷಿ ಆಯಿತು ಅಷ್ಟೇ ಮನಸ್ಸಿಂದ. ವೀಡಿಯೋ ಇಲ್ದಿದ್ರು ಅದು ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಅಂತ ಹೇಳ್ಬೋದು. ಇವಾಗ ನಾವು ಮಾರ್ಕೆಟ್ಗೆ ಬಂದು ಮಗನಿಗೆ ಒಂದು ಪಂಚೆ ಬೇಕಿತ್ತು. ಅವನ ಹತ್ರ ಆ್ಯಕ್ಚುಲಿ ಒಂದು ಪಂಚೆ ಇರಲಿಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ ಅವನಿಗೆ ಒಂದು ಪಂಚೆ ತೊಗೊಳ್ಳೋಣ ಅಂಥೇಳಿ. ಇದು ವೈಟ್ ಕಲರ್ದು ಇತ್ತಲ್ವ, ಅದು ಡೈರೆಕ್ಟಾಗಿ ಹಾಕ್ತಾರೆ ನೋಡಿ, ಅದನ್ನು ಒಂದು ತೊಗೊಂಡಿದ್ದೀನಿ. ಅದಕ್ಕೆ ಐ ಥಿಂಕ್ ಏನೋ 250 300 ಏನೋ ಇದೆ ಅನಿಸುತ್ತೆ ಪ್ರೈಸು. ಅದಾದಮೇಲೆ ಇಲ್ಲಿ ಶಾಪಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡಿ ಟಾಪೆಲ್ಲ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ 150 ರೂಪೀಸ್ಗೆಲ್ಲ ಸಿಗ್ತಾಯಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಈ ಟಾಪೆಲ್ಲ ನೋಡಿ 150 ರೂಪೀಸ್ಗೆ ಈ ಟಾಪೆಲ್ಲ ಸಿಗ್ತಾಯಿತ್ತು ಅಂಥೇಳಿ. ನಾನು ಯೋಚನೆ ಮಾಡೋದು ಮುಂಬೈಯಲ್ಲೇ ಸ್ವಲ್ಪ ಚೀಪ್ ಅಂಥೇಳಿ, ಆದರೆ ಇಲ್ಲಿ ನೋಡಿದರೆ ಇಲ್ಲಿ ಇನ್ನೂ ಚೀಪಲ್ಲಿ ಸಿಗ್ತಾಯಿದೆ. ತೊಗೊಳ್ಳಿಲ್ಲ ನಾನೇನು.
ಅದು ಜಸ್ಟ್ ನಮ್ಮ ಮನೇಲಿ ತೊಗೊಳ್ತಾ ಇದ್ರು, ಅದನ್ನೇ ನೋಡ್ತಾ ಇದ್ದೆ. ಅದಾದಮೇಲೆ ಈ ಸೀರೆ ನೋಡಿದೆ, ತುಂಬ ಖುಷಿ ಆಯಿತು. ಸೊ ಆ ಸೀರೆ ತೊಗೊಂಡೇ ಬಿಟ್ಟೆ. 400 ರುಪೀಸ್ಗಿತ್ತು, 400. ಅದಾದಮೇಲೆ ಇವತ್ತು ಮಂಗಳವಾರ ಸಂತೆ ಇತ್ತಲ್ವ, ಸೊ ಸಂತೆಯಲ್ಲಿ ಸ್ವಲ್ಪ ತರಕಾರಿ ಏನು ಬೇಡ ಆವಾಗಲೇ ಹೇಳ್ದಾಗೆ. ಯಾಕಂದರೆ ಇವಾಗ ಮನೇಲಿ ಅಡುಗೆ ಏನು ಜಾಸ್ತಿ ಏನು ಮಾಡೋದಿಲ್ಲ, ಅಂದರೆ ಟೀ ಕಾಫಿ ಅಷ್ಟೇ, ಎಲ್ಲಾದರೂ ಯಾರಾದರೂ ಗೆಸ್ಟ್ ಬಂದರೆ ಅಷ್ಟೇ, ಮತ್ತೆ ಜಾಸ್ತಿ ಏನು ಮಾಡೋದಿಲ್ಲ. ಯಾಕಂದರೆ ಅಲ್ಲೇ ನಾವು ಇರ್ತೀವಿ ಆಲ್ಮೋಸ್ಟು. ಸೊ ಅದಕ್ಕೆ ತರಕಾರಿ ಜಾಸ್ತಿ ತೊಗೊಂಡಿಲ್ಲ. ಕಬ್ಬಿನ ಹಾಲು ಕುಡಿದ್ಬಿಟ್ಟು ಇವಾಗ ನಾನು ನೋಡಿ ಅದೇ ಸೀರೆ ಉಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬ್ಲೌಸ್ ನಾನು ಕಾರ್ ತೊಗೊಳ್ಬೇಕಾದ್ರೆ ಹಾಕ್ಕೊಂಡಿದ್ದೆ ನೋಡಿ, ಅದು ಮ್ಯಾಚ್ ಆಗ್ತಾಯಿತ್ತು. ಸೊ ಅದೇ ಬ್ಲೌಸ್ ಅದೇ ಸೀರೆ ಕೂಡಲೇ ಉಟ್ಕೊಂಡ್ಬಿಟ್ಟೆ. ಅದಾದಮೇಲೆ ಡೈರೆಕ್ಟಾಗಿ ವಿಡಿಯೋನ ರಾತ್ರಿ ಹಾಕಿದ್ದೆ. ರಾತ್ರಿ ಮತ್ತೆ ಸೀರೆನ ಕಂಟಿನ್ಯೂ ಉಟ್ಕೊಂಡಿಲ್ಲ, ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದು ನೋಡಿ ಮತ್ತೊಬ್ಬರು ಯೂಟ್ಯೂಬರ್ಸ್ ಸಿಕ್ಕಿದ್ರು, ಬೇಬಿ ರಾಜೇಶ್ ಕನ್ನಡ ವ್ಲಾಗ್ಸ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಅವರು ಕೂಡ ನಮ್ಮೂರಿನವರೇ. ನಾನು ವಿಡಿಯೋದಲ್ಲಿ ಕಮೆಂಟ್ ಹಾಕಿ ಮಾತಾಡ್ತಾ ಇದ್ದೆ, ಬಟ್ ಡೈರೆಕ್ಟಾಗಿ ಸಿಕ್ಕಿರಲಿಲ್ಲ. ಸೊ ಅವರು ಕೂಡ ಸಿಕ್ಕಿದ್ರು ಇವತ್ತು. ತುಂಬ ಖುಷಿ ಆಯಿತು. ಅಮ್ಮ ಕೂಡ ಮಾತಾಡಿಸ್ತಾ ಇದ್ರು, ಹಾಗೆ ನಾನು ಕೂಡ ತುಂಬ ಟೈಮ್ ಮಾತಾಡಿದೆ ಅವರನ್ನು. ಸೊ ತುಂಬ ಖುಷಿ ಆಯಿತು ಅವ್ರು ಸಿಕ್ಕಿದ ನಂತರ. ಸ್ವಲ್ಪ ಮಾತಾಡಿದ್ವಿ, ಹೀಗೆ ಜಾಸ್ತಿ ಟೈಮ್ ಸಿಗಲಿಲ್ಲ ಮಾತಾಡೋದಕ್ಕೆ ಕೂಡ. ಅದಲ್ಲದೆ ನನ್ನ ಮಗ ಕೂಡ ತುಂಬ ಹಠ ಮಾಡ್ತಾನಲ್ವ, ಸೊ ಜಾಸ್ತಿ ಮಾತಾಡೋದಕ್ಕೆ ಆಗಲಿಲ್ಲ. ಅವ್ನ ಚಾನಲ್ನ ಖಂಡಿತವಾಗ್ಲೂ ಒಂದ್ಸಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ ನಂತರ ಇದು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ದಿನ ಹೇಳ್ತೀನಿ, ಏನಲ್ಲ ಒಂದಲ್ಲ ಒಂದು ನಡೀತಾನೆ ಇರುತ್ತೆ. ನಮ್ಮ ಮನೆ ತನಕ ಸೌಂಡ್ ಕೇಳುತ್ತೆ. ಇಲ್ಲಿ ಅರ್ಧ ಗಂಟೆ ಕೂತ್ಕೊಳ್ತೀವಿ, ಮನೇಲಿ ಅರ್ಧ ಗಂಟೆ ಹೋಗ್ತೀವಿ. ಸೊ ಅದೇ ನಡೀತಾ ಇದೆ ಇವಾಗ ಸದ್ಯ. ಐ ಥಿಂಕ್ 7 ಡೇಸ್ ಅದೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಫುಲ್ ಡೇ ನಾನು ವ್ಲಾಗ್ನ ಖಂಡಿತವಾಗ್ಲೂ ಶೂಟ್ ಮಾಡ್ತೀನಿ. ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಫುಲ್ ಡೇ ವ್ಲಾಗ್ನ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಬಟ್ ನೆಕ್ಸ್ಟ್ ಡೇ ನಾನು ಫುಲ್ ಡೇ ವ್ಲಾಗ್ನ ಶೂಟ್ ಮಾಡಿದ್ದೀನಿ. ಇದ್ರ ಬ್ಯಾಕ್ ನಾನು ಅದನ್ನು ಫುಲ್ ಡೇ ವ್ಲಾಗ್ನ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ, ಏನೆಲ್ಲ ಮಾಡಿದ್ದೀವಿ ಎಲ್ಲನೂ ಕೂಡ. ಸೊ ಈ ಚಿಕ್ಕ ವ್ಲಾಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಹಾಗೆ ನಮ್ಮ ಹೋಮ್ ಟೂರ್ ಕೂಡ ಮಾಡ್ತೀನಿ. ತುಂಬ ಹಳೆ ಮನೆ, ಆಲ್ಮೋಸ್ಟ್ ಒಂದು 500 ವರ್ಷದ ಹಳೆ ಮನೆ ಇರ್ಬೋದು. ಸೊ ಆ ಹೋಮ್ ಟೂರ್ ಕೂಡ ನಾನು ಸದ್ಯದಲ್ಲೇ ಶೇರ್ ಮಾಡ್ತೀನಿ. ವೇಟ್ ಮಾಡ್ತಾಯಿರಿ, ಸದ್ಯದಲ್ಲೇ ವೀಡಿಯೋಸ್ ಬರ್ತದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.